ಓಂ ಶಾಂತಿ. ನಾನು ಆತ್ಮನು ಶಾಂತಿಧಾಮ ಪರಮಧಾಮದಲ್ಲಿ ಜ್ಯೋತಿರ್ಮಯ ರೂಪದಲ್ಲಿ ವಿರಾಜಮಾನನಾಗಿದ್ದೇನೆ. ಪರಮಪಿತ ಪರಮಾತ್ಮನು ಪರಮೇಶ್ವರನು ನನ್ನ ಆತ್ಮನು ಪಿತನೂ ಆಗಿದ್ದಾರೆ. ಪರಮಾತ್ಮನು ಕೂಡ ಪರಂಧಾಮದ ನಿವಾಸಿಯಾಗಿದ್ದು ಅಖಂಡ ಜ್ಯೋತಿರ್ಮಯ ಪ್ರಕಾಶಮಯ ಪ್ರತಿಭೆಯಿಂದ ಪರಂಧಾಮದಲ್ಲಿ ಪ್ರಜ್ವಲಿತ ರೂಪದಲ್ಲಿ ಬ್ರಹ್ಮತತ್ವದಲ್ಲಿ ಬೆಳಗುತ್ತಿರುವ ಅಖಂಡ ಜ್ಯೋತಿಯಾಗಿದ್ದಾರೆ. ಪರಂಧಾಮವು ಪ್ರಕಾಶಮಯ ಆಗಿದೆ. ಲೌಕಿಕತೆಯಿಂದ ದೂರ ಅಲೌಕಿಕತೆಯಿಂದ ಕೂಡಿದದಾಗಿದೆ. ಬ್ರಹ್ಮತತ್ವದಲ್ಲಿ ನಿಸ್ಸಂಕಲ್ಪ, ಯಾವುದೇ ವಿಚಾರಗಳು ಇಲ್ಲ. ಸಂಪೂರ್ಣ ವಿರಾಮ ಸ್ಥಿತಿಯಲ್ಲಿ ಇರುವೆನು. ಪರಂಧಾಮ ಶಾಂತಿಧಾಮ ಮತ್ತು ಶಕ್ತಿಮಯ ಬೆಳಕಿನ ಪ್ರಕಾಶಮಯ ಲೋಕವಾಗಿದ್ದು ಇದುವೇ ಆತ್ಮರುಗಳ ಮನೆಯೂ ಆಗಿದೆ. ನಾನು ಆತ್ಮನು ಪರಂಧಾಮದಲ್ಲಿ ನಿರಾಕಾರ ಆಕೃತಿಯನ್ನು ಹೊಂದಿದ್ದೇನೆ. ಆತ್ಮಸ್ವರೂಪ ಬೀಜ ರೂಪದಲ್ಲಿ ಸ್ಥಿತನಾಗಿದ್ದೇನೆ. ಆತ್ಮನ ಸ್ಥಿತಿ ಸಂಪೂರ್ಣ ನಿರ್ವಿಕಾರಿ ವಿಕಾರರಹಿತ ಸ್ಥಿತಿಯಲ್ಲಿ ಇರುತ್ತೇನೆ. ಎಲ್ಲ ರೀತಿಯಿಂದ ಬಂಧನ ಮುಕ್ತ ದೇಹದ ಜಗತ್ತಿನಿಂದ ಬಂಧನ ಮುಕ್ತನಾಗಿದ್ದೇನೆ. ಮುಕ್ತಿಧಾಮದಲ್ಲಿ ಜೀವನ್ಮುಕ್ತ ಸ್ಥಿತಿಯಲ್ಲಿದ್ದೇನೆ. ಕರ್ಮಾತೀತ ಕರ್ಮದ ಜಗತ್ತಿನಿಂದ ದೂರ. ನಾನು ಆತ್ಮನು ಪರಿಪೂರ್ಣ ಸ್ಥಿತಿಯನ್ನು ಹೊಂದಿದ್ದೇನೆ. ಪ್ರಕಾಶಮಯ ಬೆಳಗುತ್ತಿರುವ ಆನಂದ ಜ್ಯೋತಿಯಲ್ಲಿ ವಿರಾಜಮಾನನಾಗಿರುವೆನು. ನಾನು ಆತ್ಮನು ಪರಂಧಾಮದ ನಿರ್ವಾಣಧಾಮದಿಂದ ಭೂಲೋಕದಲ್ಲಿ ಪಂಚತತ್ವಗಳಿಂದ ಕೂಡಿದ ಸಾಕಾರ ಲೋಕದಲ್ಲಿ ಅತಿಥಿಯಾಗಿ ಬರುತ್ತೇನೆ. ಪಂಚತತ್ವಗಳಿಂದ ಕೂಡಿದ ದೇಹವನ್ನು ಶರೀರವನ್ನು ಪಡೆದು ಜನ್ಮವನ್ನು ಪಡೆಯುತ್ತೇನೆ. ಭಿನ್ನವಾದ ಬೇರೆ ಶರೀರವನ್ನು ಅನೇಕ ರೂಪಗಳಲ್ಲಿ ಬೇರೆ ಬೇರೆ ನಾಮಗಳನ್ನು ಹೊಂದಿರುತ್ತೇನೆ. ಭಿನ್ನವಾದ ದೇಹವನ್ನು ಪಡೆದು ಬೇರೆ ಬೇರೆ ಸಂಬಂಧಗಳಲ್ಲಿ ಬರುತ್ತೇನೆ. ನಾನು ಆತ್ಮನು ಬೇರೆ ಬೇರೆ ಸಮಯ ಬೇರೆ ಬೇರೆ ದೇಶ ಭೂಮಿಯಲ್ಲಿ ಜನ್ಮ ಪಡೆದು ಭಿನ್ನವಾದ ಅನೇಕ ಬಗೆಯ ಪಾತ್ರಗಳನ್ನು ಮಾಡುತ್ತಾ ಈ ಸೃಷ್ಟಿ ಎಂಬ ನಾಟಕದಲ್ಲಿ ಪಾತ್ರಧಾರಿಯಾಗಿದ್ದೇನೆ. ಈಗ ನಾನು ಆತ್ಮನು ಅನೇಕ ಜನ್ಮಗಳಲ್ಲಿ ಬಂದು 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಿದ್ದೇನೆ. ಈಗ ಇದು ನನ್ನ ಅಂತಿಮ ಜನ್ಮವಾಗಿದೆ. ಕೊನೆಯ ಘಟ್ಟದಲ್ಲಿ ನಾನು ಈಗ ಬಂದು ತಲುಪಿದ್ದೇನೆ. ಅಂತಿಮ ಈ ಜನ್ಮವನ್ನು ರಾಜಯೋಗ ಕಲಿತು ನನ್ನ ಪಯಣ ಸಾರ್ಥಕಗೊಳಿಸಬೇಕಾಗಿದೆ. ಈಗ ನಾನು ಆತ್ಮನು ದೇಹ ಈ ಜಗತ್ತಿನಿಂದ ಮನಸ್ಸು ಬುದ್ಧಿಯನ್ನು ದೂರ ಸರಿಸಿ ತ್ಯಾಗಮಯ ವೈರಾಗ್ಯಮಯ ಹೊಂದುವ ಪುರುಷಾರ್ಥ ಮಾಡಬೇಕಾಗಿದೆ. ಮನಸ್ಸು ಬುದ್ಧಿಯನ್ನು ಪರಮಾತ್ಮನ ಸ್ಮೃತಿಯಲ್ಲಿ ಸ್ಥಿತಗೊಳಿಸಬೇಕು. ರಾಜಯೋಗ ಅಭ್ಯಾಸ ಮಾಡೋಣ. ರಾಜಯೋಗ ಮಾಡಿ ಪರಮೇಶ್ವರನ ಸ್ಮೃತಿಯಿಂದ ಸದಾ ಮಗ್ನರಾಗೋಣ. ಪಾವನ ಪವಿತ್ರರಾಗಿ ಸರ್ವ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕು. ಬುದ್ಧಿಯಿಂದ ಎಲ್ಲವನ್ನು ತೊರೆದು ಮುಕ್ತರಾಗಿ ಆತ್ಮನ ನಿಜ ಸ್ವರೂಪದಲ್ಲಿ ಈಗ ಸ್ಥಿತರಾಗೋಣ. ಆತ್ಮನು ಮೂಲತಃ ನಿರಾಕಾರ. ಆಕಾರ ಅಂದರೆ ದೇಹರಹಿತ ಸ್ಥಿತಿ ಬೀಜ ರೂಪದಲ್ಲಿ ಇರುವುದು. ವಿಕಾರರಹಿತ ನಿರ್ವಿಕಾರಿ ಸ್ಥಿತಿಯನ್ನು ಹೊಂದು ಈ ಜಗತ್ತಿನಿಂದ ಮುಕ್ತಿ ಹಾಗೂ ಜೀವನ್ಮುಕ್ತಿ ಬಂಧನಗಳಿಂದ ಮುಕ್ತ ಸ್ಥಿತಿ ಅನುಭವ ಮಾಡುವುದು. ಕೊನೆಗೆ ಆತ್ಮನು ಕರ್ಮಗಳಿಂದ ದೂರ ಕರ್ಮಾತೀತ ಸ್ಥಿತಿಯನ್ನು ಪಡೆದು ಮರಳಿ ಮುಕ್ತಿಧಾಮಕ್ಕೆ ಆತ್ಮನು ಪಯಣವನ್ನು ಮಾಡುತ್ತದೆ. ವಾಪಸ್ ಆತ್ಮರುಗಳು ಲೋಕ ನಿರ್ವಾಣಧಾಮಕ್ಕೆ ಪ್ರಯಾಣ ಬೆಳೆಸುವುದು. ಭೌತಿಕವಾದ ಈ ಜಗತ್ತು ಅಂದರೆ ಸಾಕಾರ ಪ್ರಪಂಚದಲ್ಲಿ ನಿರ್ವಾಣಧಾಮದಿಂದ ಆತ್ಮರುಗಳು ಈ ಸೃಷ್ಟಿಯಲ್ಲಿ ಅವತರಿತರಾಗಿ ದೇಹವೆಂಬ ವಸ್ತ್ರವನ್ನು ಧರಿಸುತ್ತಾರೆ. ಈ ಸೃಷ್ಟಿಯಲ್ಲಿ ಸೃಷ್ಟಿ ನಾಟಕ ನಡೆಯುತ್ತಿದೆ. ಇದರಲ್ಲಿ ಆತ್ಮರುಗಳು ಪಾತ್ರಧಾರಿಗಳಾಗಿದ್ದಾರೆ. ಮೊದಲು ಆತ್ಮನು ಸತ್ಯುಗದಲ್ಲಿ ಜನ್ಮ ಪಡೆಯುತ್ತಾನೆ. ನಂತರ ಸತ್ಯುಗ, ತ್ರೇತಾಯುಗ, ದ್ವಾಪರ ಹಾಗೂ ಕಲಿಯುಗ, ಕೊನೆಗೆ ಸಂಗಮ ಯುಗದಲ್ಲಿ ಈ ರೀತಿ 84 ಜನ್ಮಗಳನ್ನು ಪಡೆದು ಪಾತ್ರವನ್ನು ಅಭಿನಯಿಸುತ್ತಾನೆ. ಓಂ ಶಾಂತಿ.